ರಾಜ್ಯದಲ್ಲಿ ಮತ್ತೆ ಬಂತು ಹುಸಿ ಬಾಂಬ್ ಬೆದರಿಕೆಯ ಮೇಲ್. ಈ ಬಾರಿ ಆರ್ಟಿಒ ಕಚೇರಿಗಳನ್ನ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡಿದ್ದಾರೆ. ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್, ಕೋಲಾರದ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಕಚೇರಿಯಲ್ಲಿ ಬಾಂಬ್ ಇಟ್ಟಿರೋದಾಗಿ ಇಮೇಲ್ನ ಮೂಲಕ ಬೆದರಿಕೆ ಹಾಕಿದ್ದಾರೆ. ಹೆಚ್ಎಸ್ಆರ್ ಲೇಔಟ್ನಲ್ಲಿ ಮಧ್ಯಾಹ್ನ 2ಕ್ಕೆ ಸ್ಫೋಟಿಸೋದಾಗಿ ಇಮೇಲ್ ಬಂದಿದೆ. ತಪಾಸಣೆ ಬಳಿಕ ಹೆಚ್ಎಸ್ಆರ್ ಲೇಔಟ್ ಆರ್ಟಿಒ ಕಚೇರಿಯಲ್ಲಿ ಯಥಾಸ್ಥಿತಿ ಕಾರ್ಯ ನಡೀತಾ ಇದೆ. ಕೋಲಾರ ನಗರದಲ್ಲೂ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸಿತು. ಆರ್ಟಿಒ ಕಚೇರಿಯ ಬಳಿ ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದರು. ಕಚೇರಿಯಲ್ಲಿ ಬಾಂಬ್ ಇಟ್ಟಿರೋದಾಗಿ ಬಂದಂತಹ ಇಮೇಲ್ ಇದು. ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಇಂಥದ್ದೊಂದು ಮೇಲ್ ಬಂದಿದೆ ಅಂದ ತಕ್ಷಣ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಬಂದರು. ಹೆಚ್ಎಸ್ಆರ್ ಲೇಔಟ್ನ ಆರ್ಟಿಒ ಕಚೇರಿ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸ್ತಾ ಇರೋದು. ಇನ್ನೊಂದು ಕಡೆ ಕೋಲಾರದ ಆರ್ಟಿಒ ಕಚೇರಿಯಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅಂತ ಇಮೇಲ್ ಅನ್ನ ಕಳಿಸಿ ಬೆದರಿಸಿದ್ರು. ಅಲ್ಲೂ ಕೂಡ ಅಧಿಕಾರಿಗಳಿಂದ ತಪಾಸಣೆ ನಡೆಯಿತು. ಕೆಲ ಕಾಲ ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಯಿತು ಈ ಹುಸಿ ಬಾಂಬ್ ಬೆದರಿಕೆ. ಅದು ಸುಮಾರು 11 ಗಂಟೆ 19 ನಿಮಿಷ ಮತ್ತು 11 ಗಂಟೆ 21 ನಿಮಿಷಕ್ಕೆ ಒಂದು ಮೇಲ್ ಮಾಡಿದ್ದಾರೆ. ಒಂದು ಮೇಲ್ ಐಡಿಯಿಂದ ನಮ್ಮ ಸರ್ಕಾರಿ NIC ಮೇಲ್ಗೆ ಒಂದು ಮೇಲ್ ಬಂದಿತ್ತು. ಒಂದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ಬಾಂಬ್ ವಿಷ ಅನಿಲ ಏನೋ ನಾವು ಸ್ಪ್ರೆಡ್ ಮಾಡ್ತೀವಿ ಅನ್ನೋ ಥರ ಒಂದು ಬೆದರಿಕೆ ಮೇಲ್ ಬಂದಿತ್ತು. ನಾವು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆದಂಥ HSR ಲೇಔಟ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಮಾಹಿತಿ ಒದಗಿಸಿದ್ವಿ. ಆಮೇಲೆ ಖುದ್ದಾಗಿ ಹೋಗಿ ಅವ್ರಿಗೆ ಒಂದು ರೈಟಿಂಗ್ನಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ, ಈ ಥರ ಇದೆ ಅಂತೇಳಿ. ಅವರು ಇಮಿಡಿಯೇಟ್ ಆಗಿ ಒಂದು 5 to 10 ಮಿನಿಟ್ಸ್ನಲ್ಲೇ ಅವರು ಧಾವಿಸಿದ್ದು ಆಫೀಸಿನ ಸ್ವಲ್ಪ ಎಲ್ಲ ತಪಾಸಣೆ ಮಾಡಿದ್ರು. ತಪಾಸಣೆ ಮಾಡಿ ಇನ್ನೂ ನಡೀತಾ ಇದೆ ತಪಾಸಣೆ. ಬಟ್ ಮೇಲ್ ಬಂದ ತಕ್ಷಣ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿ ಮಾಡಿದ್ರು. ಅದು ಸುಮಾರು 11 ಗಂಟೆ 19 ನಿಮಿಷ ಮತ್ತು 11 ಗಂಟೆ 21 ನಿಮಿಷಕ್ಕೆ ಒಂದು ಮೇಲ್ ಮಾಡಿದ್ದಾರೆ. ಒಂದು ಮೇಲ್ ಐಡಿಯಿಂದ ನಮ್ಮ ಸರ್ಕಾರಿ NIC ಮೇಲ್ಗೆ ಒಂದು ಮೇಲ್ ಬಂದಿತ್ತು. ಒಂದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ಬಾಂಬ್ ವಿಷ ಅನಿಲ ಏನೋ ನಾವು ಸ್ಪ್ರೆಡ್ ಮಾಡ್ತೀವಿ ಅನ್ನೋ ಥರ ಒಂದು ಬೆದರಿಕೆ ಮೇಲ್ ಬಂದಿತ್ತು. ನಾವು ಬಂದ ತಕ್ಷಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.